ಹಲೋ ಎವ್ರಿವನ್, ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್. ನಾನು ಪದ್ಮಿನಿ, ನಿಮ್ಮ ಸೈನ್ಸ್ ಟೀಚರ್. 7ನೇ ತರಗತಿಯ ಪಾಠವನ್ನ ಮಾಡಲಿಕ್ಕೆ ಬಂದಿದ್ದೀನಿ. ಆ್ಯಂಡ್ ನಾನು ನಿಮ್ಮನ್ನೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಆದ ಕ್ಯೂ ಕಾಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ನಿಮಗೆ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಕ್ಕೆ ಬಂದಿದ್ದೀನಿ. ಅದು ನಮ್ಮ 6ನೇ ಪಾಠ. ಯಾವುದು ಅಂತ ಹೇಳಿದ್ರೆ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜಸ್. Physical and chemical changes. So physical and chemical changes ಅಂತ ಹೇಳ್ತಾ ಇದ್ದೀನಿ ಈಗ. ಸೊ ನಾನು ನಮ್ಮ ಚೇಂಜ್ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀನಿ. ಸೊ 5 ವರ್ಷದ ಹಿಂದೆ ನೀವು ಹೇಗಿದ್ರೋ ಅಥವಾ ಒಂದು 2-3 ವರ್ಷದಿಂದ ಹೇಗಿದ್ರೋ ಇವಾಗಲೂ ಅದೇ ತರ ಇದ್ದೀರಾ? ಸೊ ನೀವು ಫಿಸಿಕಲಿ ಚೇಂಜ್ ಆಗಿದ್ದೀರಾ, ಸೊ ಬೆಳೆದಿದ್ದೀರಾ, ಹೈಟ್ ಇನ್ಕ್ರೀಸ್ ಆಗಿದೆ, ಸೊ ನೀವು ಸ್ವಲ್ಪ ದಪ್ಪ ಆಗಿರ್ಬೋದು. ಆ್ಯಂಡ್ ನಿಮ್ಮ ಫಿಸಿಕಲಿ ಚೇಂಜ್ ಆಗಿದೆ ಅಲ್ವಾ? ಚೇಂಜ್ ಆಗಿದ್ದೀರಾ, ದಪ್ಪ ಆಗಿರ್ಬೋದು, ಉದ್ದ ಆಗಿರ್ಬೋದು, ಸಮ್ಹೌ ನೀವು ಚೇಂಜ್ ಆಗಿದ್ದೀರಾ. ಅದನ್ನು ನಾವು ಹೇಳ್ಬೋದು ನೀವು ಫಿಸಿಕಲ್ ಚೇಂಜ್ ಅಂತ. ಓಕೆ, ಈಗ ನಾವು ಪಾಠನ ಶುರು ಮಾಡೋಣ. ಎವ್ರಿ ಡೇ ನಾವು ನಮ್ಮ ಸರೌಂಡಿಂಗ್ ಅಲ್ಲಿ ತುಂಬಾ ತರದ ಚೇಂಜಸ್ ನ ನೋಡ್ತಾ ಇರ್ತೀವಿ, ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಸೊ ದೀಸ್ ಚೇಂಜಸ್ ಮೇ ಇನ್ವಾಲ್ವ್ ಒನ್ ಆರ್ ಮೋರ್ ಸಬ್ಸ್ಟೆನ್ಸಸ್. ಸೊ ನಮ್ಮ ಸುತ್ತ ತುಂಬಾ ಚೇಂಜಸ್ ಆಗುತ್ತೆ. ಸೊ ನಾವು ಒಳಗೆ ನೀರಿಟ್ಟರೆ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾವೇನಾದರೂ ಅಡುಗೆ ಮಾಡಲಿಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ನಾವು ಬೇರೆ ಥರ ಫುಡ್ ಕುಕ್ ಮಾಡ್ತೀವಿ. ಆಗ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆಗುತ್ತೆ ಆ್ಯಂಡ್ ನಾವು ಊಟ ಮಾಡ್ತೀವಿ, ನಮ್ಮ ಡೈಜೆಷನ್ ಆಗುತ್ತೆ. ಆ್ಯಂಡ್ ಆಟ ಆಡ್ತೀವಿ, ಹೊರಗಡೆ ಹೋಗಿ ಬಾಲ್ ಬ್ಯಾಟ್ ಸಮಥಿಂಗ್ ನಾವು ಆಟದ ವಸ್ತುಗಳನ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಅದರ ಸಬ್ಸ್ಟೆನ್ಸಸ್ ಮಿಕ್ಸ್ ಆಗುವಂಥದ್ದು ಏನು ನಾವು ಡೈಲಿ ಲೈಫಲ್ಲಿ ನೋಡ್ತೀವಿ ಅಂದರೆ, ಸೊ ಯು ಮದರ್ ಮೇ ಆಸ್ಕ್ ಯು ಟು ಡಿಸಾಲ್ವ್ ಶುಗರ್ ಇನ್ ದ ವಾಟರ್ ಟು ಮೇಕ್ ಎ ಕೋಲ್ಡ್ ಡ್ರಿಂಕ್. ಸೊ ಇವಾಗ ಅಂದ್ಕೊಳ್ಳೋಣ, ನಿಮಗೆ ಒಂದು ಅಮ್ಮ ಕೆಲಸ ಹೇಳಿದ್ದಾರೆ, ನೀರಿಗೆ ಸಕ್ಕರೆ ಹಾಕಿ ಕರಗಿಸಬೇಕು ಅಂತ ಹೇಳಿದ್ದಾರೆ. ಸೊ ಏನೋ ಒಂದು ಮಾಡೋಕ್ಕೆ, ಒಂದು ಕೋಲ್ಡ್ ಡ್ರಿಂಕ್ನ ಮಾಡೋಕ್ಕೆ ಏನು ಮಾಡ್ತೀರಾ ಅಂದರೆ, ಮೇಕಿಂಗ್ ದ ಶುಗರ್ ಸೊಲ್ಯೂಷನ್ ಇಸ್ ಅ ಚೇಂಜ್. ನಾವೇನು ಮಾಡ್ತೀವಿ, ಸಕ್ಕರೆನ ನೀರಿಗೆ ಹಾಕಿ ಸ್ಟಿರ್ ಮಾಡಿ ಆ ಶುಗರ್ ಎಲ್ಲ ಡಿಸಾಲ್ವ್ ಆಗೋ ಥರ ಮಾಡ್ತೀವಿ. ಸೊ ಅದು ಒಂದು ಚೇಂಜ್. ಓಕೆನಾ? ಆ ಚೇಂಜಸ್ನ ನಾವು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಸಿಮಿಲರ್ ಆಗಿ ಸೆಟ್ಟಿಂಗ್ ಕರ್ಡ್ ಫ್ರಮ್ ಮಿಲ್ಕ್ ಈಸ್ ಅ ಚೇಂಜ್. ಏನು ಮಾಡ್ತೀವಿ, ಹಾಲನ್ನು ಕಾಯಿಸಿ ಅದನ್ನು ಆರಿಸಿ ಅದಕ್ಕೆ ಸ್ವಲ್ಪ ಹೆಪ್ಪು ಮೊಸರನ್ನ ಹಾಕಿ ಇಡ್ತೀವಿ. ಆ್ಯಂಡ್ ಸ್ವಲ್ಪ ಸಮಯದ ನಂತರ ಅದರ ರಾತ್ರಿ ಹಾಕಿಟ್ರೆ ಬೆಳಗ್ಗೆ ಅದು ಮೊಸರಾಗಿ ಬದಲಾವಣೆ ಆಗಿರುತ್ತೆ. ಇಟ್ ಈಸ್ ಅ ಚೇಂಜ್. ಆಮೇಲೆ ನಾವು ಹಾಲನ್ನು ಕಾಯಿಸ್ತೇನೆ ಹಾಗೆ ಇಟ್ಟರೆ ಅದರ ಟೇಸ್ಟು ಬದಲಾಗ್ಬಿಟ್ಟಿರುತ್ತೆ, ಒಂಥರ ಸವರ್ ಆಗಿಬಿಟ್ಟಿರುತ್ತೆ, ಅದು ಚೇಂಜ್. ಆ್ಯಂಡ್ ಸವರಿಂಗ್ ಆಫ್ ಮಿಲ್ಕ್ ಇಸ್ ಅ ಚೇಂಜ್. ಸ್ಟ್ರೆಚ್ಡ್ ರಬ್ಬರ್ ಬ್ಯಾಂಡ್ ಆಲ್ಸೋ ರೆಪ್ರೆಸೆಂಟ್ ಅ ಚೇಂಜ್. ಏನು ಇಷ್ಟಿರುತ್ತೆ, ಹೇಳಿದ್ರೆ ಇಷ್ಟುದ್ದ ಆಗುತ್ತೆ, ಇಟ್ ಈಸ್ ಆಲ್ಸೋ ಎ ಚೇಂಜ್. ಸೊ ನಮ್ಮ ತುಂಬ ಥರದ ನಮ್ಮ ಸರೌಂಡಿಂಗಲ್ಲಿ ತುಂಬ ಥರದ ಚೇಂಜ್ಗಳು ನಡೆಯುತ್ತೆ. ಓಕೆನಾ? ಇನ್ ದಿಸ್ ಚಾಪ್ಟರ್ ವಿ ಶಲ್ ಪರ್ಫಾರ್ಮ್ some activities and study the nature of the changes broadly. These changes are of 2 types. Changes ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ತುಂಬಾ ತರದ ಚೇಂಜಸ್ ನಡೆಯುತ್ತೆ. ಅದರಲ್ಲಿ 2 ವಿಧ, ಒಂದು ಫಿಸಿಕಲ್, ಒಂದು ಕೆಮಿಕಲ್. ಒಂದು ಕೆಮಿಕಲ್ ಚೇಂಜ್, ಒಂದು ಫಿಸಿಕಲ್ ಚೇಂಜ್. ನಮ್ಮ ಸುತ್ತಮುತ್ತ ಯಾವುದೇ ತರದ ಚೇಂಜ್ ಅನ್ನು ತಗೊಳ್ಬಹುದು. ಅದರಲ್ಲಿ 2 ತರ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಒಂದು ಕೆಮಿಕಲ್ ಚೇಂಜ್, ಒಂದು ಫಿಸಿಕಲ್ ಚೇಂಜ್. ಓಕೆನಾ? ಆ ಚೇಂಜಸ್ ಯಾವ್ಯಾವುದು ಹೇಗಾಯಿತು ಅನ್ನೋದನ್ನ ನಾವು ನೋಡೋಣ. ಸೊ ಒಂದು ಆಕ್ಟಿವಿಟಿ, ಫಿಸಿಕಲ್ ಚೇಂಜಸ್ನ ತಿಳ್ಕೊಳ್ಳೋದಕ್ಕೆ ನಾವು ಕೆಲವೊಂದು ಆಕ್ಟಿವಿಟೀಸ್ನ ಮಾಡ್ತಾ ಆ ಫಿಸಿಕಲ್ ಚೇಂಜಸ್ನ ತಿಳ್ಕೊಳ್ಳೋಣ. ಸೊ ಕಟ್ ಅ ಪೀಸ್ ಆಫ್ ಪೇಪರ್ ಇನ್ 4 ಸ್ಕ್ವೇರ್ ಪೀಸಸ್. ಒಂದು ಪೇಪರ್ನ 4 ಸ್ಕ್ವೇರ್
ಪೀಸಸ್ ಆಗೋ ಥರ ಕಟ್ ಮಾಡಬೇಕು. ಸೊ ಕಟ್ ಈಚ್ ಸ್ಕ್ವೇರ್ ಫರ್ದರ್ ಇಂಟು 4 ಸ್ಕ್ವೇರ್ ಪೀಸಸ್. ಒಂದನ್ನು ಇನ್ನೂ 4 ಪೀಸಸ್ ಆಗಿ ಕಟ್ ಮಾಡಬೇಕು. ಲೇ ದ ಪೀಸಸ್ on the floor or a table so that the pieces acquire the shape of the original piece of paper. ಸೊ ಮೊದಲು ನಾವು ಕಟ್ ಮಾಡಕ್ ಮುಂಚೆ ಇದ್ದಿದ್ದ ಪೇಪರ್ ತರನೇ ನಾವು ಕಟ್ ಮಾಡಿರೋ ಪೇಪರ್ಗಳನ್ನ ಜೋಡಿಸಿ ಇಡಬೇಕಂತ, ಜೋಡಿಸಿಟ್ಟು ಆ ಥರ ಮಾಡ್ಬೇಕಂತೆ. ಸೊ ನಾವು ಆ ಥರ ಜಾಯಿನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಜೋಡಿಸೋದಕ್ಕೆ ಆಗೋದಿಲ್ಲ. ಸೊ ಇದು ಯಾವ ಪ್ರಾಪರ್ಟಿ, ದೇರ್ ಇಸ್ ಅ ಚೇಂಜ್ ಇನ್ ದ ಪ್ರಾಪರ್ಟಿ ಅಲ್ವಾ? ಇದು ಯಾವ ಥರ ಆಯಿತು, ಹೇಗಾಯಿತು? ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಇರ್ರಿವರ್ಸಿಬಲ್ ಚೇಂಜ್. ನಮಗೆ ಗೊತ್ತದೆ, ನಾವು ಓದಿದ್ದೀವಲ್ಲ ಈ ಇರ್ರಿವರ್ಸಿಬಲ್ ಚೇಂಜ್ ಬಗ್ಗೆ. ಸೊ ಇಟ್ ಈಸ್ ನಾಟ್ ಅ ರಿವರ್ಸಿಬಲ್ ಚೇಂಜ್. ನಾವು ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಆ ನಂತರ ಇನ್ನೊಂದು ಆಕ್ಟಿವಿಟಿ ಅದೇನು ಅಂದರೆ ಕಲೆಕ್ಟ್ ದ ಚಾಕ್ ಡಸ್ಟ್ ಲೈಯಿಂಗ್ ಆನ್ ದ ಫ್ಲೋರ್ ನಿಯರ್ ದ ಚಾಕ್ ಬೋರ್ಡ್ ಇನ್ ಯೋರ್ ಕ್ಲಾಸ್ ರೂಮ್. ನಿಮ್ಮ ಕ್ಲಾಸ್ ರೂಮಲ್ಲಿ ಬೋರ್ಡಿನ ಕೆಳಗಡೆ ಬಿದ್ದಿರುವಂಥ ಚಾಕ್ ಡಸ್ಟ್ ಅನ್ನ ತಗೊಳ್ಳಿ. ಸೊ ಇದರಲ್ಲಿ ಯಾವ ಡಸ್ಟ್ ಬರಲ್ಲ, ನೀವು ಬ್ಲ್ಯಾಕ್ ಬೋರ್ಡ್ ಹತ್ರ ಚಾಕ್ ಡಸ್ಟ್ ಅನ್ನ ತಗೊಂಡು ಅದನ್ನ ಆರ್ ಕ್ರಶ್ ಸ್ಮಾಲ್ ಪೀಸ್ ಆಫ್ ಚಾಕ್ ಇಂಟು ಡಸ್ಟ್ ಅದನ್ನ ತಗೊಳ್ಬೋದು. ಅಥವಾ ನೀವು ಒಂದು ಸ್ಮಾಲ್ ಚಾಕ್ ಪೀಸ್ ಕ್ರಶ್ ಮಾಡಿ ಪೌಡರ್ ಮಾಡ್ಬೋದು. ಸೊ ಅದಕ್ಕೆ ಲಿಟಲ್ ವಾಟರ್ನ ಆ್ಯಡ್ ಮಾಡಿ ಅದನ್ನ ಪೇಸ್ಟ್ ಮಾಡಿ ರೋಲ್ ಇಟ್ ಇಂಟು ಎ ಶೇಪ್ ಆಫ್ ಅ ಪೀಸ್ ಆಫ್ ಚಾಕ್, ಲೆಟ್ ಇಟ್ ಡ್ರೈ. ಅದನ್ನ ನಾವು ರೋಲ್ ಮಾಡಿ ಚಾಕ್ ಪೀಸ್ ಶೇಪ್ಗೆ ಮಾಡಿ ಅದನ್ನ ಒಣಗಲು ಬಿಟ್ಟರೆ, ಒಣಗಿಸಿದ್ರೆ ಏನಾಗತ್ತೆ? ಸೊ ಒಂದು ಪೇಪರ್ನ ಕಟ್ ಮಾಡಿದ್ವಿ ಮತ್ತೆ ಜೋಡ್ಸೋಕ್ಕಾಗಿಲ್ವಾ? ಆಗಿಲ್ಲ. ಆ್ಯಂಡ್ ಇನ್ನೊಂದನ್ನ ತೊಗೊಂಡ್ವಿ, ಚಾಕ್ ಪೀಸ್ ಡಸ್ಟನ್ನು ತೊಗೊಂಡ್ವಿ, ಅದನ್ನು ಪೇಸ್ಟ್ ಮಾಡಿ ಅದನ್ನು ನಾವು ಚಾಕ್ ಪೀಸ್ ಶೇಪ್ಗೆ ಮಾಡಿ ಅದು ಚಾಕ್ ಪೀಸ್ ಆಗುತ್ತಾ ಅಂತ ಡ್ರೈ ಮಾಡಿ ನೋಡ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದು ಆಕ್ಟಿವಿಟಿ ಇದೆ. ಅದೇನು ಅಂದರೆ ಟೇಕ್ ಸಮ್ ಐಸ್ ಇನ್ ಅ ಪ್ಲಾಸ್ಟಿಕ್ ಆರ್ ಗ್ಲಾಸ್ ಟಂಬ್ಲರ್, ಮೆಲ್ಟ್ ಅ ಸ್ಮಾಲ್ ಪೋರ್ಷನ್ ಆಫ್ ಐಸ್ ಬೈ ಪ್ಲೇಸಿಂಗ್ ದ ಟಂಬ್ಲರ್ ಇನ್ ದ ಸನ್. ಒಂದು ಗ್ಲಾಸಲ್ಲಿ ನಾವು ಸ್ವಲ್ಪ ಐಸನ್ನು ತಗೊಂಡು ಅದನ್ನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಹಿಡಿದು ಅದನ್ನು ಮೆಲ್ಟ್ ಮಾಡಿ ಈಗ ನಮ್ಮ ಹತ್ರ ಇದೆ ಐಸ್ ಅಂಡ್ ವಾಟರ್ನ ಮಿಕ್ಸ್ಚರ್. ಸೊ ಈಗ ನಾವು ಪ್ಲೇಸ್ ದ ಟಂಬ್ಲರ್ ಇನ್ ದ ಫ್ರೀಸಿಂಗ್ ಮಿಕ್ಸ್ಚರ್ ಐಸ್ ಪ್ಲಸ್ ಕಾಮನ್ ಸೆಟ್. ಸೊ ಈಗ ನಾವು ವಾಟರ್ ಏನು ಕರಗಿದೆ ಅಲ್ಲ ಅದನ್ನ ಮತ್ತೆ ಹೋಗಿ ನಾವು ಫ್ರೀಸರಲ್ಲಿ ಇಟ್ಟರೆ ಅದು ಏನಾಗುತ್ತೆ? ಅದು ಮತ್ತೆ ಫ್ರೀಸ್ ಆಗಿ ಐಸ್ ಆಗುತ್ತೆ. ಅದು ರಿವರ್ಸಿಬಲ್ ಚೇಂಜ್ ಅಲ್ವಾ? ಎಸ್, ನಮ್ಗೆ ಇವಾಗ ಗೊತ್ತಾಯಿತು ಕೆಲವೊಂದು. ಇದು ಚಾಕ್ ಪೀಸ್ದು ನಾವು ಮತ್ತೆ ಅದನ್ನು ಚಾಕ್ ಪೀಸ್ ಡಸ್ಟ್ ಮಾಡ್ಬೋದು, ಮತ್ತೆ ಅದನ್ನು ಚಾಕ್ ಪೀಸ್ ಮಾಡ್ಬೋದು. ಅದು ಕೂಡ ರಿವರ್ಸಿಬಲ್ ಚೇಂಜ್. ಆ್ಯಂಡ್ ಇದು ಕೂಡ ಐಸ್ನ ಮೆಲ್ಟ್ ಮಾಡೋದು ಮತ್ತೆ ಫ್ರೀಸ್ ಮಾಡೋದು, ಇದು ಕೂಡ ಒಂದು ರಿವರ್ಸಿಬಲ್ ಚೇಂಜ್. ಆ್ಯಂಡ್ ಬಟ್ ಪೇಪರ್ನ ಕಟ್ ಮಾಡಿ ಮತ್ತೆ ನಾವು ಅದನ್ನು ವಿ ಕಾಂಟ್ ಜಾಯಿನ್ ದಮ್ ಟುಗೆದರ್ ಅಲ್ವಾ? ಇಟ್ ಈಸ್ ಅನ್ ಇರ್ರಿವರ್ಸಿಬಲ್ ಚೇಂಜ್. ಓಕೆ, ಇನ್ನೊಂದು ಆಕ್ಟಿವಿಟಿ ಇದೆ. ಬಾಯ್ಲ್ ಸಮ್ ವಾಟರ್ ಇನ್ ಅ ಕಂಟೈನರ್. ಡೂ ಯು ಸಿ ದ ಸ್ಟೀಮ್ ರೈಸಿಂಗ್ ಫ್ರಮ್ ದ ಸರ್ಫೇಸ್ ಆಫ್ ದ ವಾಟರ್? Hold an inverted pan by its handle over the steam at the same distance from the boiling water. ಈಗ ನಾವು ಎವಾಪ್ರೇಷನ್, ಕಂಡೆನ್ಸೇಷನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ. ಈಗ ವಾಟರ್ ಬಾಯ್ಲ್ ಆಗಬೇಕಾದ್ರೆ ಅದರ ಹತ್ರ ನಾವು ಹೋಗ್ಬಿಟ್ಟು ಒಂದು ಪ್ಯಾನ್ನ ಹಿಂಗೆ ಉಲ್ಟಾ ಹಿಡಿದ್ರೆ ಏನಾಗುತ್ತೆ? ಸ್ಟೀಮ್ಸ್ ಎಲ್ಲ ಮೇಲ್ ಬಂದು ದೇ ವಿಲ್ ಗೆಟ್ ಕಂಡೆನ್ಸ್ಡ್ ಆ್ಯಂಡ್ ಅದರ ಮೇಲೆ ಡ್ರಾಪ್ಲೆಟ್ಸ್ ಆಗಿ ನಿಂತಿರುತ್ತೆ ಅಲ್ವಾ? ಡ್ರಾಪ್ಲೆಟ್ಸ್ ಆಗಿ ನಿಂತಿರುತ್ತೆ. ಸೊ ಅದು ರಿವರ್ಸಿಬಲ್ ಚೇಂಜ್. ಏನಾಗುತ್ತೆ? ನಾವು ಅದನ್ನು ಮತ್ತೆ ಅದನ್ನ ನಾವು ವಾಟರ್ ಮಾಡ್ಬೋದು, ಮತ್ತೆ ವೇಪರ್ ಮಾಡ್ಬೋದು, ಮತ್ತೆ ಡ್ರಾಪ್ಲೆಟ್ಸ್ ಮಾಡ್ಬೋದು. ಇಟ್ ಈಸ್ ಅ ರಿವರ್ಸಿಬಲ್ ಚೇಂಜ್. ನೆಕ್ಸ್ಟು ಇನ್ನೊಂದು ಮಾಡಕ್ ಮುಂಚೆನೆ ಒಂದು ಕಾಷನ್ ಕೊಟ್ಟಿದ್ದಾರೆ. ಏನದು ಅಂದ್ರೆ ನಾವು ಬಿ ಕೇರ್ಫುಲ್ ವೈಲ್ ಹ್ಯಾಂಡ್ಲಿಂಗ್ ಅ ಫ್ಲೇಮ್.
ನಾವು ಫ್ಲೇಮ್ ಹತ್ರ ಬೆಂಕಿ ಹತ್ರ ಇರುವಾಗ ತುಂಬಾ ಹುಷಾರಾಗಿ ಇರಬೇಕು. ಸೊ ಏನು ಕೇಳಿದ್ದಾರೆ ಅಂತಂದ್ರೆ ಹೋಲ್ಡ್ ಅ ಯೂಸ್ಡ್ ಹ್ಯಾಕ್ಸಾ ಬ್ಲೇಡ್ ಅಂತ ಕೇಳಿದ್ದಾರೆ. ಒಂದು ಆಕ್ಸಾ ಬ್ಲೇಡ್ ನ ತಗೊಂಡು ಅದನ್ನ ವಿತ್ ಅ ಪೇರ್ ಆಫ್ ಟಾಂಗ್ಸ್ ಅಂದ್ರೆ ಕೀಪ್ ದ ಟಿಪ್ ಆಫ್ ದ ಫ್ರೀ ಎಂಡ್ ಆಫ್ ದ ಬ್ಲೇಡ್ ಆನ್ ದ ಗ್ಯಾಸ್ ಸ್ಟವ್. ವೇಟ್ ಫಾರ್ ಅ ಫ್ಯೂ ಮಿನಿಟ್ಸ್. ಸೊ ಬ್ಲೇಡ್ನ ಬಿಸಿ ಹತ್ರ ಹಿಡಿಬೇಕು. ಬಿಸಿ ಇನ್ನೊಂದು ತುದಿಯಿಂದ ಇಟ್ಕೊಂಡು ಒಂದು ತುದಿನ ಬೆಂಕಿಗೆ ತಾಗೋ ಥರ ಇಟ್ಕೊಂಡಿರ್ಬೇಕು. ಒಂದು ಫ್ಯೂ ಮಿನಿಟ್ಸ್ ನಾವು ವೇಟ್ ಮಾಡಬೇಕು. ಆಗ ಏನಾಗುತ್ತೆ ಅಂದರೆ ಆ ಹ್ಯಾಕ್ಸೋ ಬ್ಲೇಡ್ ತುದಿನಲ್ಲಿ ನಾವೇನು ಬೆಂಕಿಲಿ ಇಡ್ತಿದ್ದೀವೋ ಅದು ಕೆಂಪಗೆ ರೆಡ್ ಹಾಟ್ ಆಗಿ ಆಗುತ್ತೆ. ಸೊ ಡಸ್ ದ ಕಲರ್ ಆಫ್ ದ ಟಿಪ್ ಆಫ್ ದ ಬ್ಲೇಡ್ change? Yes, the color in the tip changes to red hot. Okay na? ಆಮೇಲೆ remove the blade from the flame. So ನಾವು ಫ್ಲೇಮ್ ಇಂದ ಬ್ಲೇಡ್ ನ ತೆಗೆದು ಬಿಟ್ಟು ಏನಾಗುತ್ತೆ ಅನ್ನೋದನ್ನ ಟಿಪ್ ನ ನೋಡಬೇಕು. ಸೊ ಅದು ಕೂಲ್ ಡೌನ್ ಆಗಿಬಿಟ್ಟು ಮತ್ತೆ ನಾರ್ಮಲ್ ಆಗಿ ಆಗ್ಬಿಡುತ್ತೆ. ಇಫ್ ಮತ್ತೆ ಹೀಟ್ ಮಾಡ್ಬೋದು, ಮತ್ತೆ ಕೂಲ್ ಮಾಡ್ಬೋದು, ಮತ್ತೆ ಹೀಟ್ ಮಾಡ್ಬೋದು, ಮತ್ತೆ ಕೂಲ್ ಮಾಡ್ಬೋದು. ಹೀಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ರೆಡ್ ಹಾಟ್, ಅದು ರೆಡ್ ಹಾಟ್ ಆಗುತ್ತೆ. ಸೊ ಇದೆಲ್ಲ ಚೇಂಜಸ್ ಆಗಲಿಕ್ಕೆ ಏನು ಕಾರಣ? ಈ ಆಕ್ಟಿವಿಟೀಸ್ ಇಂದ ನಮಗೆ ಏನು ಗೊತ್ತಾಯ್ತು? ಏನು ಅಂದರೆ ವಾಟರ್ ಕುದಿಯುವಾಗ ಡ್ರಾಪ್ಲೆಟ್ಸ್ ಕಲೆಕ್ಟ್ ಆಯಿತು ಆ್ಯಂಡ್ ಐಸ್ ಮೆಲ್ಟ್ ಆಗಿದ್ದನ್ನ ಮತ್ತೆ ಫ್ರೀಸ್ ಮಾಡಿದ್ವಿ. ಪೇಪರ್ ಕಟ್ ಮಾಡಿದ್ದನ್ನ ಮತ್ತೆ ಜೋಡ್ಸೋಕ್ಕಾಗಿಲ್ಲ. ಚಾಕ್ ಪೀಸಿಂದ ನಾವು ಮತ್ತೆ ಡಸ್ಟಿಂದ ಮತ್ತೆ ನಾವು ಚಾಕ್ ಪೀಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಆ್ಯಂಡ್ ಈ ಆಕ್ಟಿವಿಟೀಸ್ ಇಂದ ನಮಗೆ ಏನು ಗೊತ್ತಾಗ್ತಾ ಇದೆ, ಇದರಿಂದ ಏನು ತಿಳ್ಕೊಬೇಕಾಗಿದೆ ನಾವು ಅನ್ನೋದನ್ನ ನೋಡೋಣ ಇವಾಗ. ಸೊ ಯು ಸಾ ದ ಪೇಪರ್ ಅಂಡ್ ಅ ಪೀಸ್ ಆಫ್ ಚಾಕ್ underwent changes in size in activities. Okay na? Water changed state from solid to liquid, and also it converted from liquid form to solid form alva. And ಗ್ಯಾಸ್ ಇದ್ದಿದ್ದು ಲಿಕ್ವಿಡ್ ಆಗಿದ್ದನ್ನು ನಾವು ನೋಡಿದ್ವಿ. ಸೊ ಐಸ್ ಮೆಲ್ಟ್ ಆಗಿದ್ದಿದ್ದು ಐಸು ಮತ್ತೆ ಐಸ್ ಆಯಿತು ಅಲ್ವಾ. ಮೆಲ್ಟ್ ಆಗಿ ವಾಟರ್ ಆಗಿದ್ದು ವಾಟರ್ ಮತ್ತೆ ಐಸ್ ಮತ್ತೆ ವಾಟರ್ ಆಯಿತು. ಆ್ಯಂಡ್ ಹಾಗೇನೆ ಸ್ಟೀಮ್ ಎಲ್ಲ ವಾಟರ್ ಡ್ರಾಪ್ಲೆಟ್ಸ್ ಆಯಿತು. ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಮತ್ತೆ ವಾಟರ್ ಆಯಿತು, ಸ್ಟೀಮ್ ಆಯಿತು, ಆ್ಯಂಡ್ ಅದು ಚೇಂಜ್ ಆಗುತ್ತೆ. ಸೊ ಹ್ಯಾಕ್ಸಾ ಬ್ಲೇಡಲ್ಲಿ ಏನಾಯಿತು, ಕಲರ್ ಚೇಂಜ್ ಆಯಿತು ಮತ್ತೆ ಕೂಲ್ ಡೌನ್ ಆಯಿತು ಅಲ್ವಾ. ಈ ಥರ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಈ ಥರ ಚೇಂಜಸ್ ಆಗಲಿಕ್ಕೆ ಏನಂತ ಕರೀತಾರೆ, ಏನಂತ ಹೇಳ್ಬೋದು ಅಂತ ಅಂದರೆ ಪ್ರಾಪರ್ಟೀಸ್ ಸಚ್ ಆಸ್ ಶೇಪ್, ಸೈಜ್, ಕಲರ್ ಆ್ಯಂಡ್ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್. ಅಂದರೆ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅನ್ನೋದು ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅದೆಲ್ಲ ಅದರ ಫಿಸಿಕಲ್ ಪ್ರಾಪರ್ಟೀಸ್. ಸೈಜು, ಶೇಪು, ಕಲರು ಮತ್ತು ಅದರ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ಅಂದರೆ ಅದು ಸಾಲಿಡಾ, ಲಿಕ್ವಿಡಾ, ಗ್ಯಾಸಾ ಅನ್ನೋದು ಅದರ ಫಿಸಿಕಲ್ ಪ್ರಾಪರ್ಟಿ. ಓಕೆನಾ. ಎ ಚೇಂಜ್ ಇನ್ ವಿಚ್ ಎ ಸಬ್ಸ್ಟೆನ್ಸ್ ಅಂಡರ್ಗೋ ಎ ಚೇಂಜ್ ಇನ್ ಇಟ್ಸ್ ಫಿಸಿಕಲ್ ಪ್ರಾಪರ್ಟಿ. ಅದರ ಫಿಸಿಕಲ್ ಪ್ರಾಪರ್ಟಿಗಳಲ್ಲಿ ಚೇಂಜ್ ಆದರೆ ನಾವು ಅದನ್ನು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಎ ಫಿಸಿಕಲ್ ಚೇಂಜ್ ಈಸ್ ಜನರಲಿ ರಿವರ್ಸಿಬಲ್, ಅದು ರಿವರ್ಸಿಬಲ್ ಆಗಿರುತ್ತೆ. ಸೊ ಇನ್ ಸಚ್ ಎ ಚೇಂಜ್ ನೋ ನ್ಯೂ ಸಬ್ಸ್ಟೆನ್ಸ್ ಇಸ್ ಫಾರ್ಮ್ಡ್. ಓಕೆನಾ. ಈ ಚೇಂಜಲ್ಲಿ ಯಾವುದೇ ಥರ ಹೊಸ ವಸ್ತುಗಳು ತಯಾರಾಗೋದಿಲ್ಲ. ಬಟ್ ಫಿಸಿಕಲ್ ಚೇಂಜ್, ಸೈಜು, ಶೇಪು, ಕಲರು ಚೇಂಜ್ ಆಗುತ್ತೆ. ಆ್ಯಂಡ್ ಯಾವುದೇ ಹೊಸ ವಸ್ತುಗಳು ಇದರಿಂದ ಹುಟ್ಕೊಳ್ಳೋದಿಲ್ಲ. ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಯಾವ್ಯಾವುದು ಅಂದರೆ ಪ್ರಾಪರ್ಟೀಸ್ such as shape, size, color and state of the substance. State of the substance are the physical properties.
ಇವೆಲ್ಲ ಫಿಸಿಕಲ್ ಪ್ರಾಪರ್ಟೀಸ್. ಓಕೆನಾ? ಮತ್ತು ಚೇಂಜ್, ಫಿಸಿಕಲ್ ಪ್ರಾಪರ್ಟೀಸ್ ನಲ್ಲಿ ಚೇಂಜ್ ಆಗೋದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಚೇಂಜ್ occurs or a substance undergoing change the substance undergoes a physical change or a change in its physical properties is called as physical change. ಓಕೆನಾ? ಏನು ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್, ನಾನು ಹೇಳಿದೆ ಅದರ ಫಿಸಿಕಲ್ ಪ್ರಾಪರ್ಟೀಸ್ ಯಾವುದು ಅಂತ, ಅದರ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ಚೇಂಜ್ ಆಗೋದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಎಸ್ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. And these are reversible. Physical changes are generally reversible. And in physical change, no new substance is formed. No new substance formed. So physical change ಅಲ್ಲಿ ಯಾವುದೇ ತರಹದ ಹೊಸ ವಸ್ತು ಹುಟ್ಟೋದಿಲ್ಲ, ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗೋದಿಲ್ಲ. ಸೊ ನಮ್ಗೆ ಇವಾಗ ಏನ್ ಗೊತ್ತಾಗ್ತದೆ ಅಂದ್ರೆ ಫಿಸಿಕಲ್ ಪ್ರಾಪರ್ಟೀಸ್ ನಲ್ಲಿ ಚೇಂಜ್ ಆಗೋದನ್ನೇ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೈಜು, ಶೇಪು, ಕಲರು ಮತ್ತು ಅದರ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ನ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಅದರಲ್ಲಿ ಚೇಂಜಸ್ ಆಗೋದನ್ನ ನಾವು ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಸೊ ಫಿಸಿಕಲ್ ಚೇಂಜ್ mostly they are reversible and no new substance is formed in the physical change. ಆನಂತರ ನೆಕ್ಸ್ಟ್ ನಾವು ಫಿಸಿಕಲ್ ಚೇಂಜ್ ಇಷ್ಟೇ. ನೆಕ್ಸ್ಟ್ ನಾವು ತಿಳ್ಕೊಳ್ಳೋಣ ಕೆಮಿಕಲ್ ಚೇಂಜ್ ಬಗ್ಗೆ. ನಾನೇನು ಹೇಳಿದ್ದೆ, ಚೇಂಜಸ್ ಅಲ್ಲಿ ಎರಡು ವಿಧ, ಫಿಸಿಕಲ್ ಚೇಂಜ್, ಕೆಮಿಕಲ್ ಚೇಂಜ್. ಸೊ ಫಿಸಿಕಲ್ ಚೇಂಜ್ ಬಗ್ಗೆ ನಮಗೆ ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್ ನಾವು ಕೆಮಿಕಲ್ ಚೇಂಜ್ ಬಗ್ಗೆ ತಿಳ್ಕೊಳ್ಳೋಣ. ಕೆಮಿಕಲ್ ಚೇಂಜ್ ಅಂದ್ರೆ ಏನು, ಕೆಮಿಕಲ್ ಚೇಂಜ್ ಅಲ್ಲಿ ಏನಾಗುತ್ತೆ, ಯಾವ ತರ ಹೋಗುತ್ತೆ, ಯಾವ ತರ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ಕೆಮಿಕಲ್ ಚೇಂಜ್ ಬಗ್ಗೆ ಒಂದು ಉತ್ತಮವಾದ ಉದಾಹರಣೆ ಅಂದ್ರೆ ಕಬ್ಬಿಣ ರಸ್ಟ್ ಹಿಡಿಯೋದು. ಕಬ್ಬಿಣ ತುಕ್ಕು ಹಿಡಿಯುತ್ತೆ ಅಲ್ವಾ, ಕಬ್ಬಿಣ ರಸ್ಟ್ ಹಿಡಿಯೋದನ್ನ ಕೆಮಿಕಲ್ ಚೇಂಜ್ ಅಂತ ನಾವು ಹೇಳಬಹುದು. ಕೆಮಿಕಲ್ ಚೇಂಜ್ ಬಗ್ಗೆ ನಾವು ನೋಡೋದಾದ್ರೆ ಎ ಚೇಂಜ್ ವಿತ್ which you're quite familiar it is the rusting of iron. So ಕಬ್ಬಿಣ ತುಕ್ಕು ಹಿಡಿಯೋದನ್ನ ನಾವು ನೋಡಿದೀವಿ, ಅದು ಕೆಮಿಕಲ್ ಚೇಂಜ್ಗೆ ಒಂದು ಒಳ್ಳೆ ಉದಾಹರಣೆ. ಸೊ ಇಫ್ ಯು ಲೀವ್ ಅ ಪೀಸ್ ಆಫ್ iron in the open for some time, it acquires a film of brownish substance. This substance is called rust and this process is called rusting. ಏನಾಗುತ್ತೆ, ಐರನ್ ನಾವು ಓಪನ್ ಏರಿಯಾದಲ್ಲಿ ನಾವು ಸಮ್ ಟೈಮ್ ಬಿಟ್ರೆ ಇಟ್ ಅಕ್ವೈರ್ಸ್ ಏನಾಗುತ್ತೆ, ಅಕ್ವೈರ್ಸ್ ಎ ಬ್ರೌನಿಶ್ ಫಿಲ್ಮ್. ಅಂದ್ರೆ ಅಕ್ವೈರ್ಸ್ brownish film called rust. The process is called as rusting and this process is called rusting. ಇದನ್ನ ರಸ್ಟಿಂಗ್ ಅಂತ ಕರಿತೀವಿ. ಇದು ರಸ್ಟ್ ಹಿಡಿಯುತ್ತೆ. ಏನಾಗುತ್ತೆ, ನಾವು ಕಬ್ಬಿಣದ ವಸ್ತುನ ಯಾವುದನ್ನೇ ಆದ್ರೂ
ಗಾಳಿಯಲ್ಲಿ ಇಟ್ಬಿಟ್ರೆ ಸ್ವಲ್ಪ ಸಮಯದವರೆಗೂ ಅದು ಬ್ರೌನಿಶ್ ಆಗಿ ರಸ್ಟ್ ಹಿಡಿಯುತ್ತೆ. ಓಕೆನಾ? ಅದನ್ನ ರಸ್ಟ್ ಹಿಡಿದ್ರೆ ಏನಾಗುತ್ತೆ? ಕೆಂಪಗಾಗುತ್ತೆ. ಸೊ ಪಾರ್ಕ್ಗಳಲ್ಲಿ, ಮನೆಯಲ್ಲಿ ಐರನ್ ಗೇಟ್ಸ್ ನ ನೀವು ನೋಡಿರ್ಬೋದು. ಐರನ್ ಗೇಟ್ಸ್ ಇನ್ ದ ಪಾರ್ಕ್ಸ್ ಆಫ್ farmlands, iron benches kept in lawns and gardens. Almost every article of the iron will get rust if you put it in the open area. Okay na? Anandra, so at home, shovels and spades rusted when exposed to the atmosphere for some time. ಸೊ ಮನೆಯಲ್ಲೂ ನಾವು ಅಡುಗೆ ವಸ್ತುಗಳಲ್ಲೂ ಎಷ್ಟೋ ವಸ್ತುಗಳು ರಸ್ಟ್ ಹಿಡಿದಿರೋದನ್ನ ನೋಡಿರ್ಬೋದು. ಕಬ್ಬಿಣದ ತವಾ ಇರ್ಬೋದು, ಅಥವಾ ಕಿಚನ್ನಲ್ಲಿ ವೆಟ್ ಐರನ್ ಪ್ಯಾನ್ ಇರ್ಬೋದು. ಆ್ಯಂಡ್ ಕಬ್ಬಿಣದ ವಸ್ತುಗಳು ಏನಾದರೂ ಒಂದು ಚಾಕು, ಕಬ್ಬಿಣದ ಚಾಕುನ ತುಂಬ ದಿನ ಉಪಯೋಗಿಸ್ದೆ ಇಟ್ಬಿಟ್ಟಿದ್ರೆ ಅದು ತುಕ್ಕಿಡ್ಬಿಡುತ್ತೆ. ಆ್ಯಂಡ್ ಸಿಸರ್ ನಾವೇನಾದರೂ ಉಪಯೋಗಿಸ್ದೆ ಹಾಗೆ ಇಟ್ಟಿದ್ರೆ ಅದು ತುಕ್ಕು ಹಿಡಿಯುತ್ತೆ. ಆ್ಯಂಡ್ ಆ ಥರ ತುಕ್ಕು ಹಿಡಿಯುತ್ತೆ. ಸೊ ರಸ್ಟ್ ಇಸ್ ನಾಟ್ ಐರನ್. ರಸ್ಟ್ ಅಂದ್ರೆ ಅದು ಐರನ್ ಅಲ್ಲ, ಅದು ಕಬ್ಬಿಣ ಅಲ್ಲ. ಬಟ್ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಐರನ್ ಆನ್ ವಿಚ್ ಇಟ್ ಗೆಟ್ಸ್ ಡೆಪಾಸಿಟೆಡ್. ಸೊ ಅದು ಐರನ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಅದು ರಸ್ಟ್ ಅನ್ನೋದು ಐರನ್ ಅಲ್ಲ. ಇಟ್ ಈಸ್ ನಾಟ್ ದ ಐರನ್ ಆರ್ ಇಟ್ ಈಸ್ ನಾಟ್ ಅ ಪಾರ್ಟ್ ಆಫ್ ಐರನ್. ಅದು ಅಲ್ಲ, ಬಟ್ ಐರನ್ ಮೇಲೆ ಡೆಪಾಸಿಟ್ ಆಗಿರುತ್ತೆ. So let us consider a few more changes where new substances are formed. ಈ ಕೆಮಿಕಲ್ ಚೇಂಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಸೊ ರಸ್ಟಿನಿಂದ ಏನಾಯ್ತು? ರಸ್ಟ್ ಅನ್ನುವಂತ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಯ್ತು. ಬಟ್ ಈ ಫಿಸಿಕಲ್ ಚೇಂಜ್ ಅಲ್ಲಿ ಯಾವುದೇ ತರ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗೋದಿಲ್ಲ. ಇದರಲ್ಲಿ ರಸ್ಟ್ ಅನ್ನುವಂತ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಯ್ತು. ಅಂಡ್ ಇದೇ ತರ ಬೇರೆ ನ್ಯೂ ಸಬ್ಸ್ಟೆನ್ಸ್ ಫಾರ್ಮ್ ಆಗುವಂಥದ್ದು ನೋಡೋಣ. ಏನಂತ ಅಂದ್ರೆ ಇನ್ನೊಂದು ಆಕ್ಟಿವಿಟಿ ಟು ಬಿ ಡೆಮಾನ್ಸ್ಟ್ರೇಟೆಡ್ ಬೈ ದ ಟೀಚರ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಟೀಚರ್ ಇಲ್ದಾನೆ ನೀವು ಇದನ್ನ ಮಾಡಕ್ಕೆ ಹೋಗ್ಬಾರ್ದು. ಇಟ್ ಈಸ್ ಡೇಂಜರಸ್ ಟು ಲುಕ್ ಫಾರ್ ಲಾಂಗ್ ಅಟ್ ದ ಬರ್ನಿಂಗ್ ಮೆಗ್ನೀಷಿಯಂ ribbon. The teacher should advise children not to stare at the ಬರ್ನಿಂಗ್ ರಿಬ್ಬನ್. ಸೊ ಬರ್ನಿಂಗ್ ರಿಬ್ಬನ್ ನ ನೋಡಿದ್ರೆ ಕಣ್ಣಿಗೆ ಹಾರ್ಮ್ ಆಗುತ್ತಂತೆ. ಬರ್ನಿಂಗ್ ರಿಬ್ಬನ್ ನ ನೋಡಬೇಡಿ. ಅಂದ್ರೆ ನೋಡಬೇಡಿ ಅಂತಲ್ಲ, ಸ್ವಲ್ಪ ಹಿಂಗೆ ನೋಡ್ಬೇಕಷ್ಟೇ. ಅದ್ರ ಕಡೆನೆ ದೃಷ್ಟಿ ಇಟ್ಟು ದಿಟ್ಟಿಸಿ ನೋಡಬಾರ್ದು. ಅದು ಕಣ್ಣಿಗೆ ಹಾರ್ಮ್ ಆಗುತ್ತೆ. ಓಕೆನಾ? ನಂತರ ಗೆಟ್ ಅ ಸ್ಮಾಲ್ ಪೀಸ್ ಆಫ್ ಅ ಥಿನ್ ಸ್ಟ್ರಿಪ್ ಆರ್ ರಿಬ್ಬನ್ ಆಫ್ ಮೆಗ್ನೀಷಿಯಂ. ಮೆಗ್ನೀಷಿಯಮ್ದು ಒಂದು ರಿಬ್ಬನ್ ತಗೋಬೇಕಂತೆ. ತಗೊಂಡು ಕ್ಲೀನ್ ಇಟ್ ಸ್ಟಿಪ್ ವಿತ್ ಸ್ಯಾಂಡ್ ಪೇಪರ್. ಸ್ಯಾಂಡ್ ಪೇಪರಿಂದ ಅದರ ಟಿಪ್ಪನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಕ್ಯಾಂಡಲ್ ಹಚ್ಚಿಟ್ಕೊಂಡು ಅದರ ಟಿಪ್ಪನ್ನು ಕ್ಯಾಂಡಲ್ ಹತ್ರ ತಂದು ಫ್ಲೇಮ್ ಹತ್ರ ಹಿಡಿಬೇಕು. ಸೊ ಇಟ್ ಬರ್ನ್ಸ್ ವಿತ್ ಅ ಬ್ರಿಲಿಯಂಟ್ ವೈಟ್. ಸೊ ಮೆಗ್ನೀಷಿಯಂ ರಿಬ್ಬನ್ನ ಕ್ಯಾಂಡಲ್ ಹತ್ರ ಫ್ಲೇಮ್ಗೆ ತಗೊಂಡು ಬಂದಾಗ ಅದು ತುಂಬ ಚೆನ್ನಾಗಿ ಏನು ಬ್ರಿಲಿಯಂಟ್ ವೈಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಬೆಳ್ಳಗೆ ಅದು ಉರಿಯುತ್ತೆ. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಟ್ ಬರ್ನ್ಸ್ ವಿತ್ ಅ ಬ್ರಿಲಿಯಂಟ್ ವೈಟ್ ಲೈಟ್. ಸೊ ಕ್ಯಾಂಡಲ್ ಹತ್ರ ತಗೊಂಡ್ಬಂದು ಹಿಡಿದಾಗ ಅದು ಬೆಳ್ಳಕ್ಕೆ ಉರಿಯುತ್ತೆ. ಸೊ ಉರಿದು ಅದು ಒಂದು ಪೌಡರ್ ಆಗಿ ಆ್ಯಶ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದರ ಬೂದಿ ಉಳ್ಕೊಳ್ಳುತ್ತೆ. ಸೊ ಬೂದಿ, does the ash look like the magnesium ribbon? ಇಲ್ಲ. The change can be represented by the equation. ಏನಂತ ಹೇಳಿದ್ದಾರೆ ಅಂದ್ರೆ magnesium plus oxygen gives magnesium oxide. ಓಕೆನಾ? ಮೆಗ್ನೀಷಿಯಂ ಆಕ್ಸೈಡ್ ನ MgO ಅಂತ ಹೇಳ್ತೀವಿ. ಮೆಗ್ನೀಷಿಯಂ ನ Mg ಅಂತ ಹೇಳ್ತೀವಿ. ಆಕ್ಸಿಜನ್ ನ O ಅಂತ ಹೇಳ್ತೀವಿ. O2 ಅಂತ ಹೇಳ್ತೀವಿ. ಓಕೆನಾ? ಇದನ್ನ ಮೆಗ್ನೀಷಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಅಂದ್ರೆ ಪುಡಿ ಆಗ್ಬಿಡುತ್ತೆ, ಅದು ಬೂದಿ ಆಗುತ್ತೆ. ಓಕೆನಾ?
So the equations here are different from those in mathematics. In equations of this kind, the arrow implies becomes. No attempt should be made to balance chemical equation at this stage. ಏನಂತ ಹೇಳಿದ್ರಂದ್ರೆ ಇದು ಈ ಈಕ್ವೇಶನ್ಸ್ ಏನಿದೆ ನಮಗೆ ಮ್ಯಾಥ್ಸ್ ಅಲ್ಲಿ ಬರುತ್ತಲ್ಲ ಲೆಕ್ಕಗಳು ಆ ಥರ ಲೆಕ್ಕ ಅಲ್ಲ, ಆ್ಯಡ್ ಮಾಡೋದು ಅಂದ್ರೆ ಆ ಥರ ಲೆಕ್ಕ ಅಲ್ಲ, ಇವೆರಡನ್ನು ಸೇರಿಸಿದಾಗ ಇದು ಬರುತ್ತೆ ಅನ್ನೋಂಥ ಇದು ಈಕ್ವೇಶನ್ನು. ಇನ್ನು ಮುಂದೆ ನೀವು ಇಂಥ ಈಕ್ವೇಶನ್ಸ್ನ ಸ್ಟಡೀಸ್ ಜಾಸ್ತಿ ಓದ್ತಾ ಹೋದಷ್ಟು ಈ ಥರ ಈಕ್ವೇಶನ್ಸು ಬರ್ತಾ ಇರುತ್ತೆ. ಆ್ಯಂಡ್ ಇದು ಆರೋ ಮಾರ್ಕ್ ಏನ್ ಹೇಳುತ್ತೆ ಅಂದ್ರೆ ಇವೆರಡನ್ನು ಸೇರಿಸಿದಾಗ ಇದು ಬರುತ್ತೆ, ಇದು ಆಗತ್ತೆ ಅನ್ನೋದನ್ನ ಈ ಆರೋ ಮಾರ್ಕ್ ಇಂಡಿಕೇಟ್ ಮಾಡುತ್ತೆ. ಓಕೆ, ಈಗ ಆ ಆಶ್ ಬಂದಿತ್ತಲ್ವಾ, ಈ ಆಶ್ ನ ತಗೊಂಡು ನಾವು ಏನ್ ಮಾಡ್ಬೇಕು ಅಂದ್ರೆ ಒಂದು ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಜೊತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದನ್ನ ಸ್ಟಿರ್ ಮಾಡಿ ಅದನ್ನ ನಾವು ಬ್ಲೂ ಲಿಟ್ಮಸ್ ಅಂಡ್ ರೆಡ್ ಲಿಟ್ಮಸ್ ಪೇಪರ್ಸ್ ಜೊತೆ ಲಿಟ್ಮಸ್ ಟೆಸ್ಟ್ ಮಾಡಬೇಕು. ಸೊ ರೆಡ್ ಲಿಟ್ಮಸ್ ಬ್ಲೂ ಆಗುತ್ತಾ, ಬ್ಲೂ ಲಿಟ್ಮಸ್ ರೆಡ್ ಆಗುತ್ತಾ, ಇದು ಬೇಸ ಆಸಿಡ್ ಅನ್ನೋದನ್ನ ನಾವು ಕಂಡುಹಿಡಿಬೇಕು. ಸೊ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಇವಾಗ ನಮಗೆ ಮೆಗ್ನೀಷಿಯಂ ಉರಿಸಿದ್ದಕ್ಕೆ ಒಂದು ಮೆಗ್ನೀಷಿಯಂ ಟ್ರಿಪ್ಪರ್ ನ ಉರಿಸಿದ್ದಕ್ಕೆ ಒಂದು ಹೊಸ ಸಬ್ಸ್ಟೆನ್ಸ್ ಹೇಗೆ ಬಂತು ಅದೇ ತರ ಆ ಆಶ್ ಅನ್ನ ನಾವು ನೀರಲ್ಲಿ ಮಿಕ್ಸ್ ಮಾಡಿ ನಾವು ಅದನ್ನ ವಾಟರ್ ನಲ್ಲಿ ಮಿಕ್ಸ್ ಮಾಡೋದ್ರಿಂದ ಇನ್ನೊಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಅದು ಏನು ಅಂತ ನೋಡೋದಾದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಇದು MgO ಪ್ಲಸ್ ವಾಟರ್, ನಾವು ವಾಟರ್ ಆಡ್ ಮಾಡಿದ್ವಲ್ವಾ, ವಾಟರ್ ಇಸ್ H2O gives magnesium hydroxide. ಅದನ್ನ MgOH twice ಅಂತ ನಾವು ಡಿನೋಟ್ ಮಾಡ್ತೀವಿ. ಈ ಮೆಗ್ನೀಷಿಯಂ ಆಕ್ಸೈಡ್ ಈ ಆಶ್ ಏನ್ ಬಂತು, ಈ ಆಶ್ ಅನ್ನ ನಾವು ಮತ್ತೆ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಸಲ್ಯೂಷನ್ ಮಾಡಕ್ಕೆ ಹೋದಾಗ ನಮಗೆ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬಂತು. ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ರೆಡ್ ಲಿಟ್ಮಸ್ ಅಥವಾ ಬ್ಲೂ ಲಿಟ್ಮಸ್ ಟೆಸ್ಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ ಇದು ಬೇಸ್, ಇದು ಬಂದ್ಬಿಟ್ಟು ಬೇಸ್. ನಮಗೆ ಗೊತ್ತು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ನಾವು ನೋಡಿದ್ವಿ. ಇಟ್ ಈಸ್ ಅ ಬೇಸ್ ಆಗಿರೋದ್ರಿಂದ ಅದು ಏನಾಗುತ್ತೆ ಅಂತ ಅಂದ್ರೆ ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಆಗುತ್ತೆ. And as magnesium hydroxide is another new substance formed by mixing magnesium oxide with water. So ಹೊಸ ವಸ್ತು ಫಾರ್ಮ್ ಆಯಿತು. ನಾವು ಇದನ್ನ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಕೆಮಿಕಲ್ ಚೇಂಜ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎರಡು ವಸ್ತುಗಳು ಮಿಕ್ಸ್ ಆದಾಗ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಏನು ಚೇಂಜಸ್ ಆದಾಗ ಹೊಸ ಸಬ್ಸ್ಟೆನ್ಸ್ ಫಾರ್ಮ್ ಆಗುತ್ತೆ. ಇದನ್ನ ನಾವು ಕೆಮಿಕಲ್ ಚೇಂಜ್ ಅಂತ ಕರೀತೀವಿ. ಇನ್ನು ನಾವು ಆಕ್ಟಿವಿಟೀಸ್ ಮುಖಾಂತರ ಈ ಕೆಮಿಕಲ್ ಚೇಂಜಸ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ತಿಳ್ಕೊಳ್ಳೋಣ. ಸೊ ಕೀಪ್ ವಾಚಿಂಗ್ ಅವರ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್, ಲೈಕ್ and share my video, and again thank you for watching.